ಕ್ರಿಕೆಟ್ ಬಗ್ಗೆ ಗೊತ್ತು ಹಂಗೆ ಹಿಂಗೆ ಅಂತ ಇರ್ತಾನೆ. A1 Sports Academy. ಆದ್ರೆ ಬೇರೆಯವ್ರದೆಲ್ಲ ನೋಡಿ, ಬಿಡಿ ಬೇರೆಯವ್ರದೆಲ್ಲ ಮಾತಾಡೋದು ಬೇಡ, ಯಾಕಂದ್ರೆ ಅವರೆಲ್ಲ ಬೆಳೆದ್ಬಿಟ್ಟಿದ್ದಾರೆ ಆಲ್ರೆಡಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಸ್ವಲ್ಪ ನನ್ನ ತಮ್ಮನ ಚಂದ್ರಪಟ್ಟಣಕ್ಕೆ ಬಿಟ್ಬಿಟ್ಟು ಬರೋದಿತ್ತು, ಯಾಕಂದ್ರೆ ಅವ್ನಿಗೆ ಇವತ್ತು ಕ್ರಿಕೆಟ್ ಪ್ರಾಕ್ಟೀಸಿಂಗ್ ಇತ್ತು. ಬನ್ನಿ ಹಂಗೆ ಹೋಗ್ತಾ ಹೋಗ್ತಾ ಇವತ್ತು ದಿನಗಳನ್ನೆಲ್ಲ ನೋಡಿರೋಂಥ. ಇವನೇ ಗೈಸ್ ನನ್ನ ತಮ್ಮ. ಇವನು ಡೈಲಿ ಕ್ರಿಕೆಟಿಗೆ ಹೋಗ್ಬೇಕು, ಕ್ರಿಕೆಟಿಗೆ ಬಿಡ್ಬೇಕು. ಡೈಲಿ ಬಸ್ಸಲ್ಲಿ ಹೋಗ್ತಿದ್ದ, ಇವತ್ತೊಂದಿನ ಅಷ್ಟೇ ಕಾರಲ್ಲಿ ಬಿಟ್ಟು ಕೊಡ್ತಿದ್ದೀನಿ, ಲೇಟ್ ಆಗ್ಬಿಟ್ಟಿತ್ತು ಅಂತ. ಆಯ್ಬೋಣ ಅವನು ಫಾರ್ವರ್ಡ್ ಮಾಡೋ ಕ್ವಶನ್ಸ್ಗಳು ಕೇಳ್ತಾ ಹೋಗೋಣ. ಅವ್ನು ಕ್ರಿಕೆಟ್ 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 ಅಂತ ಇರ್ತಾನೆ. ಕ್ರಿಕೆಟ್ ಬಗ್ಗೆ ಕೇಳೋಣ, ಅವ್ನು ಕ್ರಿಕೆಟಲ್ಲಿ ಎಲ್ಲಾನು ಕೇಳೋಣ. ಅವನು ಯಾವ ಕ್ರಿಕೆಟ್ ಕ್ಲಾಸ್ಗೆ ಹೋಗ್ತಾನೆ ಚಂದ್ರಪಟ್ಟಣದಲ್ಲಿ, ಎಲ್ಲಾನು ಕೇಳೋಣ ಬನ್ನಿ. ಯಾವ ಕ್ರಿಕೆಟ್ ಕ್ಲಾಸ್ ನೀನು ಹೋಗೋದು? A1 Sports Academy. 22 ಕಿಲೋಮೀಟರ್ಸು. ಯಾವ ಬ್ಯಾಟ್ ಇದೆ ನಿನ್ನ ಹತ್ರ? SG ಇದೆ, SF ಇದೆ, ಮತ್ತೆ ಸೀಲ್ ಇದೆ. ಕಾಯ್ಸ್ ಇವನ್ ಮನೇಲೆಲ್ಲ ಫುಲ್ಲು ನನಗೆ ಕ್ರಿಕೆಟ್ ಬಗ್ಗೆ ಗೊತ್ತು ಹಂಗೆ ಹಿಂಗೆ ಅಂತ ಇರ್ತಾನೆ. ಬೇಕಾದ್ರೆ ನೀವು ಕ್ರಿಕೆಟ್ ಬಗ್ಗೆ ಕಮೆಂಟ್ಸ್ ಅಲ್ಲಿ ಏನ್ ಬೇಕಾದ್ರೂ ಕೇಳಿ ಗಾಯ್ಸ್. ಇವನ್ ಕೈಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಉತ್ತರ ಕೊಡ್ಸಿಸ್ತೀನಿ ನಾನು. ಇವ್ನು ನನಗೆ ಕ್ರಿಕೆಟ್ ಬಗ್ಗೆ ಎಲ್ಲಾ ಗೊತ್ತು ಹಂಗೆ ಹಿಂಗೆ ಅಂತ ಇರ್ತಾನೆ, ನೀವು ಕೇಳಿ ಗಾಯ್ಸ್. ಯಾಕಂದ್ರೆ ನಾನು ಕ್ರಿಕೆಟ್ ಅಷ್ಟು ನೋಡಲ್ಲ. RCB ಟೀಮ್ ಬಿಟ್ಟು ಇನ್ ಯಾವ್ದು ಗೊತ್ತಿಲ್ಲ ನನಗೆ. ಅಥವಾ RCBಲು ವಿರಾಟ್ ಕೊಹ್ಲಿ, ಎಬಿ ಡಿ ವಿಲಿಯರ್ಸ್ ಅವ್ರಗಳು ಮಾತ್ರ ಗೊತ್ತು ನನಗೆ ಅಷ್ಟೇ. ನಾನು ಕ್ರಿಕೆಟ್ ಅಷ್ಟು ನೋಡಲ್ಲ, ಕ್ರಿಕೆಟ್ ನೋಡೋದೇ ಇಲ್ಲ, ನಾನು ನೋಡೋದೇ ರೇರು. ಯಾರ್ಯಾರು ಇದ್ದಾರೆ, ಯಾರ್ಯಾರು ಆಡ್ತಾರೆ ಅನ್ನೋದು ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಏನು ಕೇಳೋದು ಇಲ್ಲ ಇವನ ಹತ್ರ. ನಿಮ್ಗೆ ಕ್ರಿಕೆಟ್ ಬಗ್ಗೆ ಗೊತ್ತಿರೋರು ಯಾರೇ ಏನೇ ಕೇಳಿ ಗೈಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಕಲ್ ರಿಪ್ಲೈ ಮಾಡಿಸ್ತೀನಿ, ಓಕೆನಾ? ನೀವೇನಂದ್ರೆ ನಮಗೂ ಒಂದು ಸ್ವಲ್ಪ ಸಪೋರ್ಟ್ ಕೊಡೋದಾಗ್ಲಿ, ಎಲ್ಲ ಮಾಡೋದಾಗ್ಲಿ, ವಿಡಿಯೋಸ್ಗಳು ನೋಡ್ತೀರಾ, ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಮಾಡಲ್ಲ. ಮಾಡ್ತಾ ಹೋದ್ರೆ ನಮಗೂ ಒಂದು ಸಪೋರ್ಟ್ ಆಗುತ್ತೆ, ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಇಷ್ಟ ಆಗುತ್ತೆ. ನಮ್ ಸಪೋರ್ಟ್ ಇದೆ, ಮಾಡ್ಬೋದು ನಾವು ಅನ್ನೋದೊಂದು ಖುಷಿ ಇರುತ್ತೆ. ಸಪೋರ್ಟ್ ಇಲ್ಲ, ಏನಿಲ್ಲ, ಸುಮ್ಮನೆ ಎಷ್ಟೇ ಎಫರ್ಟ್ ಹಾಕಿ ಮಾಡ್ತಾ ಹೋದ್ರು ಕೊನೆಗೆ ಬೇಜಾರೇ ಆಗೋದಲ್ವಾ? 85 ವ್ಯೂಸ್ 100 ವ್ಯೂಸ್ಗಳು ಬಂದಾಗ ಬೇಜಾರಾಗೋದು. ನಾನು ಸ್ಟಾರ್ಟಿಂಗ್ ಮೋಟೋ ವ್ಲಾಗ್ ಮಾಡಿದ್ದೀನಿ. ಮೋಟೋ ವ್ಲಾಗ್ ಮಾಡಿದಾಗ ನನ್ಗೆ ವ್ಯೂಸ್ಗಳು ಚೆನ್ನಾಗಿ ಸಿಕ್ತಿದ್ದು ಗಾಯ್ಸ್. ಆಗ ನನ್ಗೆ ಏನು ಒಬ್ರು ಸಬ್ಸ್ಕ್ರೈಬರ್ಸ್ಗಳು ಇರಲಿಲ್ಲ. ಈಗ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಷ್ಟು 260 ಜನ ಏನೋ ಅಷ್ಟೇ ಸಬ್ಸ್ಕ್ರೈಬರ್ಸ್ ಇರೋದು. ಇಲ್ಲ ಒಂದಲ್ಲ ಒಂದಿನ ಜಾಸ್ತಿ ಆಗುತ್ತೆ ಅನ್ನೋದು ನನಗೆ ಗೊತ್ತು. ಬಟ್ ಏನಂದ್ರೆ ಈಗಲೇ ಒಂದು ಒಳ್ಳೆ ಸಪೋರ್ಟ್ ನನಗೆ ಸಿಗ್ತಾ ಹೋದ್ರೆ ವಿಡಿಯೋಸ್ ಮಾಡೋಕ್ಕಾಗ್ಲಿ ಎಲ್ಲದಕ್ಕೂ ಆಗ್ಲಿ ಒಳ್ಳೇದಾಗುತ್ತಲ್ವಾ? ಅವಾಗ ನನಗೂ ಒಂದು ಖುಷಿ ಸಿಗುತ್ತಲ್ವಾ, ನನಗೆ ಸಪೋರ್ಟರ್ ಇದ್ದಾರೆ, ಮಾಡ್ಬೋದು, ನಾನು ಇನ್ನು ಮುಂದೆ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಇದು ನಂದು ಫಸ್ಟ್ನೇ ವ್ಲಾಗ್ ಆಗಿರೋದ್ರಿಂದ ನಾರ್ಮಲ್ ಆಗೇ ಇರುತ್ತೆ. ಬಟ್ ನೀವ್ ಎಲ್ಲಾರ್ದು ನೋಡಿ, ಫಸ್ಟ್ನೇ ವ್ಲಾಗ್ಗಳು ಎಲ್ಲಾರ್ದು ನಾರ್ಮಲ್ ಗಾಯ್ಸ್. ಅವರು ಹೋಗ್ತಾ 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 ಗೊತ್ತಾಗ್ತಾ ಅಪ್ಡೇಟ್ ಮಾಡ್ಕೊಂಡು ಹೋಗಿದ್ದು. ನಮಗೂ ಹೆಂಗೆ ಏನು ಅಂತ ಗೊತ್ತಾಗ್ತಾ ಹೋದ್ರೆ ನಮ್ದು ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಏನಂದ್ರೆ ಮೇನ್ ನಿಮ್ ಕೈಲೇ ಇರೋದು, ನಿಮ್ ಸಪೋರ್ಟು, ನಿಮ್ ಸಬ್ಸ್ಕ್ರೈಬರ್ಸು, ನಿಮ್ ಲೈಕ್ಸ್ಗಳು, ಶೇರ್ಸ್ಗಳು ಎಲ್ಲ ಜಾಸ್ತಿ ಆಗ್ತಾ ಹೋದಷ್ಟು ನಮ್ ವಿಡಿಯೋನು ಚೇಂಜ್ ಆಗ್ತಾ ಹೋಗುತ್ತಲ್ವಾ ಗಾಯ್ಸ್? ಅದೇ ನಾನು ನಿಮ್ಮ ಹತ್ರ ಕೇಳೋದೊಂದೇ, ನಿಮ್ ಸಪೋರ್ಟ್ ಒಂದು ಯಾವಾಗ್ಲೂ ನನಗೆ ಕೊಡಿ ಸಾಕು. ಒಳ್ಳೊಳ್ಳೆ ಕಂಟೆಂಟ್ಗಳು ಎಲ್ಲಾನು ನಾನು ಕೊಡಕ್ ಟ್ರೈ ಮಾಡ್ತೀನಿ ಗೈಸ್. ಕ್ರಿಕೆಟ್ ಮ್ಯಾಚ್ಗೆ ಅಂತ ಬಂದ್ಬಿಟ್ಟು ಅವರ ಮೆಸೇಜಲ್ಲಿ ಹಾಕಿದಾರೆ 10 ಗಂಟೆಗೆ ಕ್ಲೋಸ್ ಕ್ರಿಕೆಟಿನ, 10 ಗಂಟೆ ಒಳಗಡೆ ಬರ್ಬೇಕು ಅಂತ ಹಾಕಿದ್ದಾರೆ. ಇವ್ರು ಏನ್ ಅನ್ಕೊಂಡಿದ್ದಾರೆ, 10 ಗಂಟೆಗೆ ಸ್ಟಾರ್ಟ್ ಅಂತ ಅನ್ಕೊಂಡು ನಾನು ಕರ್ಕೊಂಡ್ ಬಂದಿದ್ದಾರೆ. ನಾನು ಮೆಸೇಜ್ ನೋಡಿಲ್ಲ, ಏನಿಲ್ಲ, ಕ್ರಿಕೆಟೇ ಮುಗ್ದೋಗೈತಿ ಇಲ್ಲಿ ಬಂದ್ಮೇಲೆ. ವಿಡಿಯೋ ಇಷ್ಟ ಆಗಿತ್ತು, ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.